ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದೃತು ಕಥೆಯ 25ನೇ ಅಧ್ಯಾಯವನ್ನು ಶುರು ಮಾಡೋಣ. ಶರದ್, ನಾನು ಜಾಬ್ಗೆ ಅಪ್ಲೈ ಮಾಡಲಾ ಎಂದಳು ಋತು. ಈಗಲೇ ಬೇಡ ಋತು, ನನಗೆ ಜಾಬ್ ಸಿಕ್ಕಿ ಮನೆ ನಡೆಸೋದಕ್ಕೆ ಕಷ್ಟ ಆದರೆ ಆಗಬೇಕಾದ್ರೆ ನೀನು ಜಾಬ್ಗೆ ಅಪ್ಲೈ ಮಾಡುವಂತೆ, ಸದ್ಯಕ್ಕೆ ಬೇಡ ಎಂದರೆ ಹ್ಞೂ ಎಂದು ತಲೆ ಆಡಿಸಿದಳು ಋತು. ಸರಿ, ಎದ್ದು ಸ್ನಾನ ಮಾಡಿ ರೆಡಿಯಾಗು. ಇವತ್ತು ಮನೆಗೆ ಬೇಕಾದ ಸಾಮಾನುಗಳನ್ನು ಖರೀದಿ ಮಾಡೋಣ. ನಾಳೆ ಬೆಳಗ್ಗೆನೇ ನಮ್ಮ ಮನೆಗೆ ಹೋಗಿ ಹಾಲು ಉಕ್ಕಿಸಿ ಬಿಡೋಣ ಎಂದ ಶರದ್. ಶರದ್, ಮನೆಗೆ ಅಡ್ವಾನ್ಸ್ ಕೊಡೋದಕ್ಕೆ ದುಡ್ಡಿತ್ತಾ ನಿನ್ನ ಹತ್ರ ಎಂದಳು ಋತು. ನನ್ನ ಅಕೌಂಟಲ್ಲಿ ಸ್ವಲ್ಪ ಅಮೌಂಟ್ ಇತ್ತು, ಅದರಲ್ಲೇ ಅಡ್ವಾನ್ಸ್ ಕೊಟ್ಟು 1 ತಿಂಗಳ ಬಾಡಿಗೆ ಮುಂಚಿತವಾಗಿ ಕಟ್ಟಿದ್ದೀನಿ. ಹಾಗೆ ಮನೆಗೆ ಏನೇನು ಬೇಕೋ ಎಲ್ಲ ತಗೊಳ್ಳೋದಕ್ಕೆ ದುಡ್ಡು ಮಿಕ್ಕಿದೆ ಎಂದ ಶರದ್. ಋತು ರೆಡಿಯಾಗಲು ಹೋದರೆ ಹೊರ ಬಂದ ಶರದ್ಗೆ ಮಾತಾಡ್ದ. ಈಗ ಹೇಗಿದ್ದಾಳೆ ಎಂದರು ಗೆಳೆಯರು. ಪರವಾಗಿಲ್ಲ, ಸ್ವಲ್ಪ ಸಮಾಧಾನವಾಗಿದ್ದಾಳೆ. ನಿಕ್ಕಿ, ಪುನೀತ್, ಕಿರಣ್, ನೀವು ಬನ್ನಿ, ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಎಂದು ಕರೆದರೆ 3 ಒಪ್ಪಿದರು. ಋತು ರೆಡಿಯಾಗಿ ಬಂದ ತಕ್ಷಣ 5 ತಿಂಡಿ ತಿಂದು ಕ್ಯಾಬ್ ಬುಕ್ ಮಾಡಿಕೊಂಡು ಮಾಲ್ ತಲುಪಿದರು. ಶರದ್ ಅವರಿಗೆಲ್ಲ ಮಾಲ್ನಲ್ಲಿ ಮನೆಗೆ ಏನೇನು ಬೇಕೋ ಎಲ್ಲ ಸಾಮಾನುಗಳನ್ನು ತೆಗೆದುಕೊಳ್ಳಲು ಹೇಳಿ ತಾನು ಇಂಟರ್ವ್ಯೂ ಅಟೆಂಡ್ ಮಾಡಲು ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ತನ್ನ ಮೇಲ್ನಲ್ಲಿದ್ದ ತನ್ನ ಕಾಲೇಜ್ ಸರ್ಟಿಫಿಕೇಟ್ನ ಜೆರಾಕ್ಸ್ ಪ್ರತಿ ತೆಗೆಸಿಕೊಂಡು ಕಂಪನಿಗೆ ಹೋದ. ಮೊದಲಿಗೆ ಅಡುಗೆ ಮಾಡಲು ಬೇಕಾದ ಸ್ಟವ್, ಪಾತ್ರೆಗಳನ್ನು, ಇನ್ನಿತರ ಗೃಹೋಪಯೋಗಿ ವಸ್ತುಗಳನ್ನು ಕೊಂಡು ನಂತರ ಮೆನ್ಸ್ ವೇರ್ಗೆ ಹೋಗಿ ಶರದ್ಗೋಸ್ಕರ 2 ಜೊತೆ ಫಾರ್ಮಲ್ಸ್ ಡ್ರೆಸ್ ತೆಗೆದುಕೊಂಡು ಹೊರಬಂದರು. ತೆಗೆದುಕೊಂಡ ಸಾಮಾನುಗಳು ಮತ್ತು ಬಟ್ಟೆ ಕವರ್ನ ಕಿರಣ್ ಮತ್ತು ಪುನೀತ್ಗೆ ಮನೆಗೆ ತೆಗೆದುಕೊಂಡು ಹೋಗಲು ಹೇಳಿ ಕಳುಹಿಸಿ ನಿಕ್ಕಿ ಮತ್ತು ಋತು ದಿನಸಿ ಮತ್ತು ತರಕಾರಿ ತರಲು ಹೋದರು. ಶರದ್ ಇಂಟರ್ವ್ಯೂ ಮುಗಿಸಿಕೊಂಡು ಆಫೀಸಿನಿಂದ ಹೊರಬಂದ ಕೂಡಲೇ ಋತುಗೆ ಕಾಲ್ ಮಾಡಿದ. ಶರದ್, ಎಲ್ಲ ಶಾಪಿಂಗ್ ಆಯಿತು, ಈಗ ದಿನಸಿ ಮತ್ತು ತರಕಾರಿ ತಗೊಳ್ಳೋದಕ್ಕೆ ಬಂದಿದ್ದೀವಿ ಎಂದು ತಾವು ಇರುವ ಮಾರ್ಕೆಟ್ನ ಅಡ್ರೆಸ್ ಹೇಳಿದರೆ ಅವರಿದ್ದಲ್ಲಿಗೆ ಬಂದ. ಶರದ್, ಇಂಟರ್ವ್ಯೂ ಹೇಗಾಯಿತು ಎಂದಳು ಋತು ಶರದ್ ಬರುತ್ತಲೇ. ಚೆನ್ನಾಗೇ ಮಾಡಿದ್ದೀನಿ, ನೋಡೋಣ, ಕಾಲ್ ಮಾಡ್ತೀನಿ ಅಂದಿದ್ದಾರೆ. ನಿಮ್ಮ ಶಾಪಿಂಗ್ ಎಲ್ಲ ಮುಗೀತಾ? ಇನ್ನೂ ಏನಾದರೂ ಬಾಕಿ ಇದೆಯಾ ಎಂದನು. ಇನ್ನೇನೂ ಇಲ್ಲ, ಮನೆಗೆ ಹೊರಡೋದೆ ಎಂದರೆ ನಾನು ಕ್ಯಾಬ್ ಬುಕ್ ಮಾಡ್ತೀನಿ, ಹೋಗೋಣ ಎಂದು ಕ್ಯಾಬ್ ಬುಕ್ ಮಾಡಿದ. ಕ್ಯಾಬ್ ಬರೋ ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದಳು ಋತು. ಶರದ್, ಋತು, ನೀವಿಬ್ಬರು ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಾನು ಮನೆಗೆ ಹೋಗಿರ್ತೀನಿ ಎಂದಳು ನಿಕ್ಕಿ. ನಿಕ್ಕಿ, ನೀನು ಬಾರೆ, ಒಟ್ಟಿಗೆ ಮನೆಗೆ ಹೋಗೋಣ ಎಂದರೆ ಋತು. ಬೇಡ ಋತು, ನೀವಿಬ್ಬರು ಹೋಗಿ ಬನ್ನಿ, ನಾನು ಮನೆಗೆ ಹೋಗಿ ರಾತ್ರಿಗೆ ಅಡುಗೆ ತಯಾರಿ ಮಾಡಿರ್ತೀನಿ ಎಂದು ಆಟೋ ಹಿಡಿದು ಮನೆ ಕಡೆ ಹೊರಟಳು. ನಿಕ್ಕಿ ಹೋಗುತ್ತಲೇ ಹತ್ತಿರವಿದ್ದ ವಿಘ್ನ ವಿನಾಶಕನ ದೇವಸ್ಥಾನಕ್ಕೆ ಹೋಗಿ ಪೂಜಾ ಸಾಮಗ್ರಿಗಳಿದ್ದ ಬುಟ್ಟಿಯನ್ನು ಅರ್ಚಕರ ಕೈಗೆ ಕೊಟ್ಟು ಕೈ ಮುಗಿದು ನಿಂತರು. ವಿಘ್ನೇಶ್ವರ, ಇವತ್ತಿನಿಂದ ನಮ್ಮ ಹೊಸ ಜೀವನ ಶುರುವಾಗಲಿದೆ. ಅದಕ್ಕೆ ನಿನ್ನ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ತಂದೆ. ಆದಷ್ಟು ಬೇಗ ಶರದ್ನ ಅಪ್ಪ ಅಮ್ಮ ನನ್ನನ್ನು ತಮ್ಮ ಸೊಸೆ ಅಂತ ಒಪ್ಪಿಕೊಳ್ಳೋ ಹಾಗೆ ಮಾಡು. ಶರದ್ಗೆ ಆದಷ್ಟು ಬೇಗ ಒಂದು ಒಳ್ಳೆ ಕೆಲಸ ಸಿಗೋ ಹಾಗೆ ಮಾಡು ಎಂದು ಋತು ಬೇಡಿಕೊಂಡರೆ, ದೇವ್ರೆ, ಋತುನ ಚೆನ್ನಾಗಿ ನೋಡಿಕೊಳ್ಳುವ ಶಕ್ತಿ ಕೊಡು. ಆದಷ್ಟು ಬೇಗ ನನಗೆ ಒಂದೊಳ್ಳೆ ಕೆಲಸ ಸಿಗೋ ಹಾಗೆ ಮಾಡು. ಹಾಗೆ ಮಾಮ್ ಡ್ಯಾಡ್ ಋತುನ ತಮ್ಮ ಸೊಸೆ ಅಂತ ಒಪ್ಕೊಳ್ಳೋ ಹಾಗೆ ಮಾಡು ಎಂದು ಬೇಡಿಕೊಂಡ. ಅರ್ಚಕರು ಪೂಜೆ ಮಾಡಿ ತಂದು ಬುಟ್ಟಿ ಅವರ ಕೈಯಲ್ಲಿ ಇಟ್ಟು ತೀರ್ಥ ಪ್ರಸಾದ ಕೊಟ್ಟರು. ಅಲ್ಲೇ ಇದ್ದ ಕುಂಕುಮವನ್ನು ತೆಗೆದುಕೊಂಡು ಋತು ಹಣೆಗೆ ಇಟ್ಟ. ಹಾಗೆ ಋತು ಕೂಡ ಶರದ್ ಹಣೆಗೆ ಕುಂಕುಮವನ್ನು ಇಟ್ಟಳು. ಸ್ವಲ್ಪ ಹೊತ್ತು ದೇವಸ್ಥಾನದ ಆವರಣದಲ್ಲಿ ಕುಳಿತಿದ್ದರು. ಕ್ಯಾಬ್ ಬರ್ತಿದ್ದ ಹಾಗೆ ಮನೆ ಕಡೆ ಹೊರಟರು. ಮನೆಗೆ ಬರುತ್ತಿದ್ದ ಹಾಗೆ ಸ್ವಲ್ಪ ಹೊತ್ತು ಕುಳಿತು ದಣಿವಾರಿಸಿಕೊಂಡು ನಂತರ ಫ್ರೆಶ್ ಆಗಿ ಬರುತ್ತಿದ್ದ ಹಾಗೆ ನಿಕ್ಕಿ ಇಬ್ಬರಿಗೂ ಕಾಫಿ ತಂದು ಕೊಟ್ಟಳು. ಇಬ್ಬರು ಕಾಫಿ ಕುಡಿದು ಶರದ್ ಹಿಡಿದಿದ್ದ ಮನೆಗೆ ಓನರ್ ಹತ್ತಿರ ಮನೆ ಕೀ ತೆಗೆದುಕೊಂಡು ಮನೆಯನ್ನು ಸ್ವಚ್ಛ ಮಾಡಿ ತಾವು ತಂದಿದ್ದ ಸಾಮಾನುಗಳನ್ನೆಲ್ಲ ನಿಕ್ಕಿ ಮತ್ತು ಕಿರಣ್ ಪುನೀತ್ ಸಹಾಯದಿಂದ ಜೋಡಿಸಿದರು. ಅಷ್ಟರಲ್ಲಿ ನಿಕ್ಕಿ ಎಲ್ರಿಗೂ ರಾತ್ರಿಗೆ ಅಡುಗೆ ಮಾಡಿದ್ದಳು. 4 ಒಟ್ಟಿಗೆ ಕುಳಿತು ಊಟ ಮಾಡಿ ಕಿರಣ್ ಮತ್ತು ಪುನೀತ್ ಇಬ್ಬರು ಶರದ್ ಮತ್ತು ಋತುಗೆ ಬೆಳಿಗ್ಗೆ ಬರ್ತೀವಿ ಎಂದು ಹೇಳಿ ತಾವಿದ್ದ ರೂಮ್ ಕಡೆ ಹೊರಟರು.
ನಿಕ್ಕಿ, ನೀನು ಋತು ರೂಮ್ನಲ್ಲಿ ಮಲ್ಕೊಳ್ಳಿ, ನಾನು ಇಲ್ಲೇ ಮಲಗ್ತೀನಿ ಎಂದ ಶರದ್. ಋತು ಮತ್ತು ನಿಕ್ಕಿ ರೂಮಲ್ಲಿ ಮಲಗಲು ಹೋದರು. ಶರದ್ ಅಲ್ಲೇ ಹಾಲ್ನಲ್ಲೇ ಒಂದು ಚಾಪೆ ಹಾಸಿಕೊಂಡು ಮಲಗಿದ. ನಾಳೆಯ ಸೂರ್ಯೋದಯ ಶರದ್ ಋತು ಬಾಳಲ್ಲಿ ಹೊಸ ಜೀವನಕ್ಕೆ ನಾಂದಿಯಾಗಲಿತ್ತು. ಮರುದಿನ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಹಾಲು ಉಕ್ಕಿಸಲು ಬೇಕಾದ ಎಲ್ಲ ತಯಾರಿಗಳನ್ನು ಮಾಡಿಕೊಂಡರು. ಕಿರಣ್ ಮತ್ತು ಪುನೀತ್ಗೆ ಬೇಗ ರೆಡಿಯಾಗಿ ಬರಲು ಶರದ್ ಕಾಲ್ ಮಾಡಿ ಹೇಳಿದ. ಋತು ಶರದ್ಗಾಗಿ ನಿನ್ನೆ ತಂದಿದ್ದ ಬಟ್ಟೆಯ ಕವರ್ ಕೊಟ್ಟು ಹಾಕಿಕೊಳ್ಳಲು ಹೇಳಿದಳು. ಶರದ್ ಖುಷಿಯಿಂದ ಕವರ್ ತೆರೆದು ನೋಡಿದ. ಕೆನೆ ಬಣ್ಣದ ಶರ್ಟ್ ಮತ್ತು ಬ್ಲಾಕ್ ಕಲರ್ ಪ್ಯಾಂಟ್ ನೋಡಿ ಥ್ಯಾಂಕ್ಸ್ ಚಿನ್ನಿ ಅಂದು ರೆಡಿಯಾಗಲು ಹೋದನು. ಕಾಲ್ ಮಾಡಿದ ಅರ್ಧ ಗಂಟೆಗೆ ಕಿರಣ್ ಮತ್ತು ಪುನೀತ್ ಬಂದರು. ಮೊದಲು ಹೊಸ್ತಿಲು ತೊಳೆದು ಪೂಜೆ ಮಾಡಿ ಚಂದದ ರಂಗೋಲಿ ಬಿಡಿಸಿ ನಂತರ ದೇವರ ಕೋಣೆಗೆ ಹೋಗಿ ವಿಘ್ನ ವಿನಾಶಕನ ಫೋಟೋ ಇಟ್ಟು ಅದರ ಮುಂದೆ ಪುಟ್ಟದಾದ ದೀಪ ಬೆಳಗಿ ಹೂವಿನ ಮಾಲೆಯನ್ನು ಹಾಕಿ ಪೂಜೆ ಮಾಡಿದಳು. ಆಮೇಲೆ ಅಡುಗೆ ಮನೆಗೆ ಹೋಗಿ ಗ್ಯಾಸ್ ಸ್ಟವ್ಗೆ ಪೂಜೆ ಮಾಡಿ ಒಂದು ಪಾತ್ರೆಗೆ ಹಾಲು ಹಾಕಿ ಬಿಸಿ ಮಾಡಲು ಇಟ್ಟಳು. ಅದು ಕಾದು ಉಕ್ಕಿದ ಮೇಲೆ ಗ್ಯಾಸ್ ಆಫ್ ಮಾಡಿ ಮೊದಲು ಹಾಲು ಸಕ್ಕರೆಯನ್ನು ವಿಘ್ನ ವಿನಾಶಕನಿಗೆ ಅರ್ಪಿಸಿ ಮಿಕ್ಕ ಹಾಲನ್ನು ಎಲ್ಲರಿಗೂ ಲೋಟಗಳಿಗೆ ಹಾಕಿ ಸಕ್ಕರೆ ಬೆರೆಸಿ ಕುಡಿಯಲು ಕೊಟ್ಟಳು. ಎಲ್ಲರೂ ಹಾಲು ಕುಡಿದು ಸ್ವಲ್ಪ ಹೊತ್ತು ಮಾತನಾಡುತ್ತಾ ಕುಳಿತರು. ಹೊಟ್ಟೆ ತನ್ನ ಇರುವನ್ನು ತೋರಿಸಿತ್ತು. ಗೈಸ್, ನೀವೆಲ್ಲ ಮಾತಾಡ್ತಾಯಿರಿ, ನಾನು ಹೋಗಿ ತಿಂಡಿ ಮಾಡ್ಕೊಂಬರ್ತೀನಿ ಎಂದು ಹೊರಟಳು ನಿಕ್ಕಿ. ನಿಕ್ಕಿ, ತಿಂಡಿ ಇಲ್ಲೇ ಮಾಡೋಣ, ನೀನೇನು ಕೆಳಗಡೆ ಹೋಗಿ ಮಾಡೋದೇನೂ ಬೇಡ, ಹೇಗೋ ಹಾಲುಕ್ಸಿದ್ದೀವಿ, ತಿಂಡಿನೂ ಇಲ್ಲೇ ಮಾಡಿಬಿಡ್ತೀನಿ ಎಂದಳು ಋತು. ಸರಿ ಹಾಗಾದರೆ ಬಾ, ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಎಂದು ನಿಕ್ಕಿ ಋತು ಜೊತೆ ಕಿಚನ್ಗೆ ಹೋದರೆ ಗಂಡು ಮಕ್ಕಳು ಮಾತಿನ ರಾಟೆ ಜೋರಾಗಿ ನಡೆದಿತ್ತು. ಅದೇ ಸಮಯಕ್ಕೆ ವಿದೇಶದಿಂದ ಸುಧಾಕರ್ ವಿಡಿಯೋ ಕಾಲ್ ಮಾಡಿದ್ದ. ಗೆಳೆಯರೆಲ್ಲರ ಮಾತುಕತೆಯ ನಂತರ ಋತು ಮತ್ತೆ ನಿಕ್ಕಿಯಲ್ಲಿ ಕಾಣಿಸ್ತಿಲ್ಲ ಎಂದ ಸುಧಾಕರ್. ಅವರಿಬ್ಬರು ಕಿಚನ್ನಲ್ಲಿ ಇದ್ದಾರೆ, ತಿಂಡಿ ಮಾಡ್ತಿದ್ದಾರೆ ಎಂದ ಶರದ್. ಓ ಹೌದಾ, ಮತ್ತೆ ಮುಂದೆ ಏನು ಮಾಡಬೇಕು ಅಂತಿದೆಯಾ ಎಂದ ಸುಧಾಕರ್. ನಿನ್ನೆ ಒಂದೆರಡು ಕಡೆ ಇಂಟರ್ವ್ಯೂ ಕೊಟ್ಟು ಬಂದಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ನಿಂಗೆ ಋತು ಮತ್ತು ನಿಕ್ಕಿನ ತೋರಿಸ್ತೀನಿ ಎಂದು ಮೊಬೈಲ್ ಹಿಡಿದುಕೊಂಡು ಕಿಚನ್ಗೆ ಹೋದ. ಶರದ್ ಕಿಚನ್ಗೆ ಬಂದಿದ್ದು ನೋಡಿ ಏನಾದರೂ ಬೇಕಿತ್ತಾ ಎಂದಳು ಋತು. ಋತು, ಸುಧಾ ವಿಡಿಯೋ ಕಾಲ್ ಮಾಡಿದ್ದಾನೆ ಎಂದು ಅವಳ ಮುಖದ ಮುಂದೆ ಮೊಬೈಲ್ ಹಿಡಿದ. ಋತು ಸುಧಾಕರ್ ಜೊತೆ ಮಾತನಾಡಿದ ನಂತರ, ನಿಕ್ಕಿ ಇಲ್ಲಿ ನೋಡು, ಸುಧಾಕರ್ ವಿಡಿಯೋ ಕಾಲ್ ಮಾಡಿದ್ದಾನೆ ಎಂದರೆ ತಕ್ಷಣ ನಿಕ್ಕಿ, ನಾನು ಕಿರಣ್ ಪುನೀತ್ಗೆ ತಿಂಡಿ ಕೊಟ್ಟು ಬರ್ತೀನಿ ಎಂದು ಹೊರ ನಡೆದು ಬಿಟ್ಟಳು. ನಿಕ್ಕಿ, ಮೊದಲು ಮಾತಾಡು ಎಂದರು ಕೇಳದೆ ನಿಕ್ಕಿ ಮಾತನಾಡದೆ ಹೋಗಿದ್ದು ನೋಡಿ ಸುಧಾಕರ್ ಬೇಜಾರು ಮಾಡಿಕೊಂಡಿದ್ದು ನೋಡಿ, ಇವಳಿಗೇನಾಯಿತು, ಯಾಕೆ ಹಾಗೋದ್ಲು ಎಂದಳು ಋತು. ನಾನು ನೋಡ್ತಾನೆ ಇದ್ದೀನಿ, ಅವಳು ತುಂಬ ದಿನಗಳಿಂದ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾಳೆ. ಎಷ್ಟೋ ಸಾರಿ ನಾನೇ ಕಾಲ್ ಮಾಡಿ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟರು ಏನೇನೋ ಹೇಳಿ ಕಾಲ್ ಕಟ್ ಮಾಡಿ ಬಿಡ್ತಾಳೆ, ಇಲ್ಲ ಕಾಲ್ ಪಿಕ್ ಮಾಡೋದೇ ಇಲ್ಲ ಎಂದ ಸುಧಾಕರ್. ಬೇಜಾರಾಗಬೇಡ ಸುಧಾಕರ್, ನಾನು ಅವಳ ಜೊತೆ ಮಾತಾಡ್ತೀನಿ ಎಂದು ಸಮಾಧಾನ ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡಿದಳು ಋತು. ರೀ, ಶರದ್ ಮನೆ ಬಿಟ್ಟು ಹೋಗಿ 2 ದಿನ ಆಗ್ತಾ ಬಂತು, ಅವನು ಎಲ್ಲಿದ್ದಾನೋ ಹೇಗಿದ್ದಾನೋ ಒಂದೂ ಗೊತ್ತಾಗ್ತಿಲ್ಲ ಎಂದರೆ ಜಾನಕಿ ಆ ಅಯೋಗ್ಯನ ಹೆಸರು ಎತ್ತಬೇಡ. ಅದ್ಯಾವಳೋ ಬೀದಿ ಭಿಕಾರಿಗೋಸ್ಕರ ಹೆತ್ತ ತಂದೆ ತಾಯಿ ಅನ್ನೋದನ್ನು ನೋಡದೆ ನಾಯಿ ಥರ ಅವಳ ಹಿಂದೆ ಹೋಗಿದ್ದಾನೆ ರಾಸ್ಕಲ್ ಎಂದು ಗುಡುಗಿದರು. ಅದೇನೋ ನಿಜ, ಆದರೆ ಇರೋ ಒಬ್ಬ ಮಗನ್ನ ದೂರ ಇಟ್ಟು ಸಾಧಿಸೋದಾದ್ರೂ ಏನಿದೆ ಎಂದರು ಜಾನಕಿ ಕಣ್ಣೀರು ಹಾಕುತ್ತಾ. ಜಾನಕಿ, ಆ ಅಯೋಗ್ಯನಿಗೋಸ್ಕರ ನಿನ್ನ ಕಣ್ಣೀರನ್ನು ಯಾಕೆ ವ್ಯರ್ಥ ಮಾಡ್ತಿದೀಯಾ? ಬಿಸಿ ರಕ್ತ, ಯೌವನದ ಮದ ಹಾಗೆ ಮಾಡಿಸ್ತಿದೆ. 4 ದಿನ ಕಳೀಲಿ, ತಾನಾಗೆ ನನ್ನದು ತಪ್ಪಾಯಿತು ಅಂತ ಬಂದೇ ಬರ್ತಾನೆ ಎಂದರು ಶ್ರೀಧರ್. ಅವನು ಬರ್ತಾನೆ ಅಂತ ಕಾಯೋ ಬದಲು ಅವನು ಎಲ್ಲಿಗೆ ಹೋಗಿದ್ದಾನೆ ಅಂತ ವಿಚಾರಿಸಬಾರ್ದಾ ಎಂದರೆ ಜಾನಕಿ. ಆ ಈಡಿಯಟ್ನ ನಾನು ಖಂಡಿತ ಹುಡುಕಿಸೋದಿಲ್ಲ ಎಂದು ಕೋಪದಿಂದ ತಿಂಡಿ ಅರ್ಧಕ್ಕೆ ಬಿಟ್ಟು ರೂಮಿಗೆ ಹೋದರು ಶ್ರೀಧರ್. ಮಾಮ್, ನೀನು ಸ್ವಲ್ಪ ಸುಮ್ಮನಿದ್ದಿದ್ರೆ ಡ್ಯಾಡ್ ತಿಂಡಿನ ಅರ್ಧಕ್ಕೆ ಬಿಟ್ಟು ಹೋಗ್ತಿರ್ಲಿಲ್ಲ. ಅವಳು ಯಾರೋ ಏನೋ, ಒಂದು ಕುಲ ಗೋತ್ರ ಗೊತ್ತಿಲ್ಲ, ಅಪ್ಪ ಅಮ್ಮ ಮೊದಲೇ ಇಲ್ಲ, ಅಂಥವಳಿಗೋಸ್ಕರ ನಮ್ಮನ್ನೆಲ್ಲ ಧಿಕ್ಕರಿಸಿ ಹೋಗಿರೋ ಅವನಿಗೋಸ್ಕರ ನೀವು ಯಾಕೆ ಚಿಂತೆ ಮಾಡ್ತೀರಾ ಮಾಮ್ ಎಂದಳು ಲತಾ. ಏನು ಮಾತು ಅಂತ ಆಡ್ತೀಯಾ? ಮನೆ ಮಗ 2 ದಿನದಿಂದ ಮನೆಗೆ ಬಂದಿಲ್ಲ ಅಂದರೆ ಹೆತ್ತ ತಾಯಿಗೆ ನೋವಾಗೋದು ಸಹಜ. ನೀನು ಉರಿತಿರೋ ಬೆಂಕಿಗೆ ಇನ್ನಷ್ಟು ತುಪ್ಪ ಸುರಿಯೋ ಕೆಲಸ ಮಾಡಬೇಡ ಎಂದರು ಆನಂದ್.
ರೀ ಸಾಕು ಸುಮ್ಮನಿರಿ, ನನಗೇನು ಮಾಡಬೇಕು ಏನು ಮಾಡಬಾರ್ದು ಅಂತ ಚೆನ್ನಾಗಿ ಗೊತ್ತು, ನೀವೇನು ಹೇಳೋದಕ್ಕೆ ಬರಬೇಡಿ ಎಂದು ತಿಂಡಿ ಮುಗಿದಿದ್ದರಿಂದ ಲತಾ ಕೂಡ ತನ್ನ ರೂಮಿಗೆ ಹೋದಳು. ಅತ್ತೆ, ನೀವೇನು ಚಿಂತೆ ಮಾಡಬೇಡಿ, ನಾನು ಹೋಗಿ ಶರದ್ ಎಲ್ಲಿ ಹೋದ ಅಂತ ವಿಚಾರಿಸ್ತೀನಿ ಎಂದು ಸಮಾಧಾನ ಮಾಡಿದ ಆನಂದ್. ಅಷ್ಟು ಮಾಡಿ ಅಳಿಯಂದರೆ ಸಾಕು ಎಂದರು ಜಾನಕಿ. ಕಿರಣ್, ಪುನೀತ್, ನಿಕ್ಕಿ ತಿಂಡಿ ಮುಗಿಸಿ ಹೋಗ್ತಿದ್ದ ಹಾಗೆ ಋತುನ ಹಿಂದಿನಿಂದ ತಬ್ಬಿಕೊಂಡು ಅವಳ ಭುಜದ ಮೇಲೆ ಗದ್ದ ಊರಿ, ಚಿನಿ ಹ್ಯಾಪಿನಾ ಅಂತ ಕೇಳಿದ. ಖುಷಿ ಆಗ್ತಿದೆ ಅಂದಳು. ಮತ್ತು ಮುಂದಿನ ಪ್ರೋಗ್ರಾಮ್ ಏನು ಅಂದ ಅವಳನ್ನು ತನ್ನ ಮುಂದೆ ತಿರುಗಿಸಿಕೊಂಡು ಹುಬ್ಬು ಹಾರಿಸುತ್ತಾ. ಮುಂದಿನ ಪ್ರೋಗ್ರಾಮ್ ಏನು ಅಂದರೆ ಏನು ಅಂದಳು ಅರ್ಥವಾಗದೆ. ಶರದ್ ತುಂಟನಗು ಹೊತ್ತು ಮುಂದಿನ ಪ್ರೋಗ್ರಾಮ್ ಏನು ಅಂದರೆ ಇದು ಅಂದು ಅವಳ ತುಟಿಗಳನ್ನು ಬಂಧಿಸಿದ ಅವಳ ಹಣೆಗೆ ತನ್ನ ಹಣೆಯನ್ನು ತಾಗಿಸಿ, ಥ್ಯಾಂಕ್ಸ್ ಚಿನಿ, ಥ್ಯಾಂಕ್ ಯು ಸೋ ಮಚ್ ನನ್ನ ಲೈಫ್ಗೆ ಬಂದಿದ್ದಕ್ಕೆ, ನನ್ನ ಆಕ್ಸೆಪ್ಟ್ ಮಾಡಿದ್ದಕ್ಕೆ ಎಂದು ಅವಳನ್ನು ತನ್ನೆದೆಗೆ ಒರಗಿಸಿಕೊಂಡ. ಋತುಗೆ ಆದ ಸಂತೋಷಕ್ಕೆ ಅವಳ ಕಣ್ಣಿಂದ ಕಂಬನಿ ಜಾರಿತು. ಶರದ್, ಋತು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದರು. ನಿಮ್ಮ ಅಪ್ಪ ಅಮ್ಮ ನಮ್ಮನ್ನು ಒಪ್ಪಿದ್ದರೆ ಇವತ್ತು ಎಲ್ಲರೂ ಒಟ್ಟಿಗೆ ಇರಬಹುದಿತ್ತು ಅಂತ ಮತ್ತೆ ಕಣ್ಣೀರಾದಳು. ಅವರಿಗೆ ತಮ್ಮ ಮಗನಿಗಿಂತ ತಮ್ಮ ಮಗನ ಖುಷಿಗಿಂತ ಅವರ ಜಾತಿ, ಕುಲ, ಗೋತ್ರ, ಆಸ್ತಿ, ಅಂತಸ್ತೇ ಹೆಚ್ಚಾಯಿತು. ಅಂಥವ್ರ ಬಗ್ಗೆ ಯಾಕೆ ಯೋಚನೆ ಮಾಡೋದು ನೀನು ಎಂದ ಶರದ್. ಪ್ಲೀಸ್ ಶರದ್, ಅವ್ರು ನಿಂಗೆ ಜನ್ಮ ಕೊಟ್ಟ ತಂದೆ ತಾಯಿ, ಅವ್ರ ಬಗ್ಗೆ ಹಗುರವಾಗಿ ಮಾತಾಡಬೇಡ. ತಂದೆ ತಾಯಿ ಬೆಲೆ ಇಲ್ಲದೆ ಇರೋ ನನಗೆ ಗೊತ್ತು. ಸಂಬಂಧವನ್ನು ಕಳೆದುಕೊಳ್ಳೋದು ಒಂದು ನಿಮಿಷದ ಕೆಲಸ, ಅದೇ ಸಂಬಂಧವನ್ನು ಉಳಿಸ್ಕೊಳ್ಳೋದು ತುಂಬ ಕಷ್ಟ ಎಂದಳು ಋತು. ಚಿನಿ, ನಾನೇನು ಅವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಿಲ್ಲ, ಅವ್ರ ಮನಸ್ಥಿತಿ ಬಗ್ಗೆ ಹೇಳಿದೆ ಅಷ್ಟೆ. ನೋಡೋಣ ಇನ್ನು ಎಷ್ಟು ದಿನ ಅವರು ನನ್ನ ಮೇಲೆ ಕೋಪ ಮಾಡಿಕೊಂಡಿರ್ತಾರೆ ಅಂತ ಎಂದ ಶರದ್. ಋತು ಹೊಸ ಮನೆಗೆ ಬಂದು ವಾರ ಕಳೆದಿತ್ತು. ಶರದ್ ಹೋಗಿ ಇಂಟರ್ವ್ಯೂ ಕೊಟ್ಟು ಬಂದಿದ್ದ ಕಂಪನಿಯಿಂದ ಕೆಲಸಕ್ಕೆ ಜಾಯಿನ್ ಆಗಲು ಮೇಲ್ ಮೂಲಕ ಜಾಯ್ನಿಂಗ್ ಲೆಟರ್ ಕಳುಹಿಸಿದ್ದರು. ಚಿನ್ನಿ, ಇಲ್ಲೋಡು, ಮೆಹ್ತಾ ಕಂಪನಿಯವರು ಜಾಯ್ನಿಂಗ್ ಲೆಟರ್ ಕಳಿಸಿದ್ದಾರೆ, ನಾಳೆಯಿಂದಾನೇ ಕೆಲಸಕ್ಕೆ ಬನ್ನಿ ಅಂತ ಹೇಳಿ ಋತುಗೆ ತನ್ನ ಮೊಬೈಲ್ನಲ್ಲಿ ಬಂದ ಮೇಲ್ ತೋರಿಸಿದ. ವಾವ್, ಕಂಗ್ರ್ಯಾಚುಲೇಷನ್ಸ್ ಶರದ್ ಎಂದು ಋತು ಖುಷಿಯಿಂದ ತಬ್ಬಿಕೊಂಡಳು. ಥ್ಯಾಂಕ್ಸ್ ಚಿನಿ ಅಂದು ತನ್ನ ಹಿಡಿತವನ್ನು ಬಿಗಿ ಮಾಡಿದ. ಆನಂದ್, ಶರದ್ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ ಎಂದರು ಜಾನಕಿ. ಹಾಂ ಅತ್ತೆ, ಅವನ ಫ್ರೆಂಡ್ಸ್ ಕಿರಣ್ ಮತ್ತು ಪುನೀತ್ನ ಭೇಟಿಯಾಗಿ ವಿಷಯ ತಿಳ್ಕೊಂಡು ಬಂದಿದ್ದೀನಿ ಎಂದರೆ ಆನಂದ್. ಹೌದಾ, ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಎಂದರು ಜಾನಕಿ ಮಗನ ಬಗ್ಗೆ ತಿಳಿದುಕೊಳ್ಳುವ ಕಾತುರತೆಯಿಂದ. ಅತ್ತೆ, ಶರದ್ ಫ್ರೆಂಡ್ ನಿಖಿತಾ ಅವಳು ಇರೋ ಮನೆ ಮೇಲೇ ಶರದ್ ಮನೆ ಬಾಡಿಗೆ ತಗೊಂಡು ಅಲ್ಲೇ ವಾಸ ಮಾಡ್ತಿದ್ದಾರಂತೆ. ಮತ್ತು ಶರದ್ ಒಂದೆರಡು ಕಂಪ್ನಿಗೆ ಇಂಟರ್ವ್ಯೂ ಕೊಟ್ಟು ಬಂದಿದ್ದಾನಂತೆ ಎಂದರೆ, ಹೌದಾ, ನೀನು ಹೋಗಿದ್ದ ಶರದ್ನ ನೋಡೋದಕ್ಕೆ ಎಂದರು ಜಾನಕಿ. ಇಲ್ಲ ಅತ್ತೆ, ನಾನು ಹೋಗಿಲ್ಲ, ಆಚೆನೇ ಅವನ ಫ್ರೆಂಡ್ಸ್ನ ಮೀಟ್ ಮಾಡಿ ವಿಷಯ ತಿಳ್ಕೊಂಡು ಬಂದೆ ಎಂದರು ಆನಂದ್. ಯಾರ ಬಗ್ಗೆ ವಿಚಾರಿಸ್ತಿದೆಯಾ ಜಾನಕಿ? ಆಗ ತಾನೇ ಆಫೀಸ್ನಿಂದ ಮನೆಗೆ ಬಂದ ಶ್ರೀಧರ್ ಕೇಳಿದರೆ, ಯಾರ ಬಗ್ಗೆನೂ ಇಲ್ಲ, ಸುಮ್ಮನೆ ಹಾಗೆ ಮಾತಾಡ್ತಿದ್ವಿ ಅಷ್ಟೇ ಅಲ್ವಾ ಅಳಿಯಂದ್ರೆ ಎಂದು ಮಾತು ತೇಲಿಸಿದರು ಜಾನಕಿ. ಹೌದು ಮಾವ, ಅಷ್ಟೇ ಎಂದು ಆನಂದ್ ಕೂಡ ಹೇಳಿದರು. ಶ್ರೀಧರ್ ನಗುತ್ತಾ, ಜಾನಕಿ, ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ಮಗನ ಬಗ್ಗೆ ಕೇಳ್ತಿದ್ದೆ ಅಂತ ಹೇಳಿದರೆ ನಾನು ಏನೂ ಅನ್ನೋದಿಲ್ಲ, ಯಾಕಂದರೆ ಹೆತ್ಕರಳು ನಿನಗೆ ಜೀವ ನೆನೆಸುತ್ತೆ. ಆದರೆ ಅದೇ ಪ್ರೀತಿ ಕಾಳಜಿ ನಿನ್ನ ಮಗನಿಗೂ ನಿನ್ನ ಬಗ್ಗೆ ಇರಬೇಕು ಅಲ್ವಾ? ಆ ಅಯೋಗ್ಯನಿಗೆ ತಂದೆ ಅಂತ ಬೇಡ, ತಾಯಿ ಅಂತ ಆದರೂ ಪ್ರೀತಿ ಕಾಳಜಿ ಬೇಡವಾ ಎಂದರು ಶ್ರೀಧರ್. ಯಾಕ್ರಿ ಹಾಗೆ ಹೇಳ್ತೀರಾ? ಅವನೇನು ಯಾರೋ ಹೆತ್ತ ಮಗ ಅಲ್ಲ, ಅವನು ನಾವು ಹೆತ್ತ ಮಗ, ಅವನ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡಬೇಡಿ ಎಂದರು ಜಾನಕಿ. ನಾನು ಎಲ್ಲಿ ಕೇವಲವಾಗಿ ಮಾತಾಡ್ತಿದ್ದೀನಿ, ಇರೋ ವಿಷಯ ಹೇಳ್ತಿದ್ದೀನಿ ಅಷ್ಟೇ ಎಂದರೆ ಶ್ರೀಧರ್. ರೀ, ಅವನೆಲ್ಲಿದ್ದಾನೆ ಅಂತ ಗೊತ್ತಾಗಿದೆ, ನಾವು ಯಾಕೆ ಒಂದ್ಸಾರಿ ಹೋಗಿ ಮಾತಾಡಬಾರ್ದು ಎಂದರು ಜಾನಕಿ. ನೀನು ಹೋಗಿ ಮಾತಾಡಿದ ತಕ್ಷಣ ಆ ಹುಡುಗಿನ ಬಿಟ್ಟು ನಾವು ತೋರಿಸೋ ಹುಡುಗಿನ ಮದುವೆ ಆಗ್ತಾನೆ ನೋಡು ಎಂದು ವ್ಯಂಗ್ಯ ಮಾಡಿದರು. ರೀ, ಅವನು ಬರ್ತಾನೋ ಬಿಡ್ತಾನೋ, ಹೋಗಿ ಒಂದ್ಸಾರಿ ಮಾತಾಡಿ ಕರೆಯೋದ್ರಲ್ಲಿ ಏನು ಹೋಗುತ್ತೆ ಎಂದರು ಜಾನಕಿ. ನೀನು ಬೇಕಿದ್ರೆ ಹೋಗಿ ಕರಿ, ನಾನು ಮಾತ್ರ ಯಾವುದೇ ಕಾರಣಕ್ಕೂ ಕರೆಯೋದಿಲ್ಲ, ಹಾಗೆ ಅವನನ್ನು ನೋಡೋದಕ್ಕೂ ಬರೋದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದರು ಶ್ರೀಧರ್.
ಏನ್ರಿ ನೀವು ಅವನ ಥರನೇ ನೀವು ಹಠ ಮಾಡ್ತಿದ್ದೀರಲ್ಲ ಎಂದರೆ, ನಾನು ಹಠ ಮಾಡ್ತಿದ್ದೀನಾ ಅಥವಾ ನಿನ್ನ ಕುಲಪುತ್ರ ಹಠ ಮಾಡ್ತಿದ್ದಾನಾ? ನೋಡು ಜಾನಕಿ, ನಾನು ಈಗಲೇ ಹೇಳ್ತಿದ್ದೀನಿ, ನೀನು ಹೋಗಿ ಕರೆದ್ರೂ ಅವನು ಆ ಹುಡುಗಿನ ಬಿಟ್ಟು ಬರೋದಿಲ್ಲ. ಅದಕ್ಕೆ ನೀನು ಹೋಗೋಕ್ಕೆ ಹೋಗಬೇಡ. ನಾವು ಹೆತ್ತವನು ಅವನು, ಅವನಿಗೆ ಇಷ್ಟು ಹಠ ಇರಬೇಕಾದ್ರೆ ನಮಗಿನ್ನೆಷ್ಟು ಇರಬೇಡ ಎಂದು ಫ್ರೆಶ್ ಆಗಲು ತಮ್ಮ ರೂಮಿಗೆ ಹೋದರು. ಗಂಡನ ಮಾತು ಕೇಳಿ ಜಾನಕಿ ನಿಟ್ಟುಸಿರು ಬಿಟ್ಟರು. ಮುಂದುವರಿಯುವುದು. ಧನ್ಯವಾದಗಳು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.